ನಮಸ್ಕಾರ ರೀ ಎಲ್ಲರಿಗೂ. ಏನು ಮಾಡಕತ್ತೀರಿ? ಹೆಂಗದಿರಿ? ಸೊ ನಮ್ಮೂರಾಗಂತೂ ಜಾತ್ರೆ, ಕೃಷಿ ಮೇಳ ಹಿಂಗೆ ಒಂದಾಗನ ಒಂದು ಒಂದಾಗನ ಒಂದು ಹುಡುಗರ್ಗಂತೂ ಫುಲ್ ಖುಷಿ ಐತಿ. ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗಿತ್ತು. ಬುದ್ಧ ಶೆಟ್ಕೊಂಡ ಆ ಕಡೆ ಹೊಳ್ಕೊಂತಿದ್ದ. ಹಿಂಗಾಗಿ ಅವ್ನಿಗೆ 3 ಮಂದಿ ಗೆಳೆಯರನ್ನ ಒಂದೇ ಕಡೆ ಸರಿ ಮಾಡೀನಿ. ಇನ್ನು ನಾಷ್ಟ ಮಾಡಬೇಕಾಗಿತ್ತು ಬಟ್ ಮಾಡಲಿಲ್ಲ. ಯಾಕಂದ್ರೆ ನಂಗೆ ಸ್ವಲ್ಪ ಆರಾಮಿರ್ಲಿಲ್ಲ ರೀ ಇವತ್ತು. ಹೀಗಾಗಿ ಇವ್ರಿಗೆ ಕಾಲ್ ಮಾಡಿದ್ದೆ. ಇವರು ನಾಷ್ಟ ತೊಗೊಂಡು ಬಂದರು. ಮಗಗೆ ಇಡ್ಲಿ ವಡ ತೊಗೊಂಡು ಬಂದರು. ನಮಗೆ ಅಶ್ವಿನಿ ಹೋಟೆಲ್ನಾಗಿಂದ ಸ್ಪೆಷಲ್ ಅಂದರೆ ಸ್ಪೆಷಲ್ ಪೂರಿ ಮತ್ತು ಬಾಜಿ ತೊಗೊಂಡು ಬಂದಿದ್ರು. ಎಷ್ಟು ಜನ ಅಶ್ವಿನಿ ಹೋಟೆಲ್ನಾಗಿನ ಪೂರಿ ತಿಂದಿರಿ ಕಮೆಂಟ್ ಮಾಡಿರಿ. ನಿಜ ಹೇಳ್ತೇನೆ ರೀ, ಇಷ್ಟು ಮಸ್ತ್ ಇರತ್ತಂದ್ರೆ ನಮ್ಮ ಊರೊಳಗೆ ಫೇಮಸ್ ಅಂದ್ರೆ ಫೇಮಸ್. ಬಾಜಿ ಅಂತೂ ಇರ್ತೈತೆ ರೀ. ಅದು ಬಾಜಿ ತಿನ್ನಾಕಂತ ಪುರಿ ತಿನ್ನಕ್ಕೆ ಹೋಗ್ತಾರೋ ಏನು ಪುರಿ ತಿನ್ನಾಕಂತ ಅಲ್ಲಿಗೆ ಹೋಗ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ಭಾಳ ನಿಜವಾಗ್ಲೂ ಚಲೋ ಆಗಿತ್ತು. ಮಧ್ಯಾಹ್ನನೂ ಏನು ಬೇಡ ಅಂತ ಹೇಳಿದರು. ಬಟ್ ನಾನು ಸಿಂಪಲ್ಲಾಗಿ ಪಾಲಕ್ ರೈಸ್ ಮಾಡ್ತೇನೆ ರೀ ಅಂತ ಹೇಳಿದೆ. ಇದ್ರದ್ದು ರೆಸಿಪಿದು ಮಿನಿ ವ್ಲಾಗ್ ಬಿಟ್ಟೇನಿ. ಬಟ್ ಆದರೂ ಕೂಡ ಇಲ್ಲೂ ತೋರಿಸ್ತೀನಂತ. ಪಾಲಕ್ನ ಸ್ವಲ್ಪ ಏನು ಮಾಡ್ಬೇಕಂದ್ರೆ ಹಸಿ ಹೋಗೋ ತನಕ ನೀರೊಳಗೆ ಹಂಗೆ ಸ್ವಲ್ಪ ಬೇಯಿಸ್ಕೊಂಡ್ರಿ. ಆಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ನೆಕ್ಸ್ಟ್ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಪುದೀನ, ಪಾಲಕ್, ಟೊಮ್ಯಾಟೊ, ಉಳ್ಳಾಗಡ್ಡಿ ಮರಿಬೇಡ್ರಿ, ಮತ್ತು ಅಲ್ಲ ಮತ್ತು ಬೆಳ್ಳುಳ್ಳಿ, ಜೀರಿಗೆ ಇವನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊರಿ. ಮಸ್ತ್ ಮಸಾಲೆ ಅನಿಸ್ತತಿದೆ. ಅಂದರೆ ಸ್ವಲ್ಪ ಕರಿಬೇವು ಕೊತ್ತಂಬರಿನೂ ಇತ್ತಂತಂದ್ರೆ ಗ್ರೀನಿಶ್ ಕಲರ್ ಬರ್ತೈತಿ. ನನ್ನ ಕಡೆ ಅಂದರೂ ಸ್ವಲ್ಪ ಒಂದೇ ಕಟ್ ಪಾಲಕ್ ಇತ್ತು. ಹೀಗಾಗಿ ಮಸ್ತ್ ಅವನು ಭಾಳ ಹಾಕ್ಕೊಂಡೆ. ಇನ್ನು ಅಲ್ಲ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಕೊಂಡೆ ರೀ. ಜಜ್ಕೊಂಡು ಅಕ್ಕಿ ಒಂದು ಸ್ವಲ್ಪ ತೊಳೆದು ನೆನೆ ಇಟ್ಕೋಬೇಕು ರೀ ಯಾವಾಗ್ಲೂ. ಅಂದ್ರೆ ಪೂರ್ತಿ ನೀರು ಬಸದು ಇಟ್ಕೋಬೇಕು ರೀ ಯಾವಾಗಲೂ. ನೆನೆ ಇಟ್ಕೊಂಡ್ರಿ ಅಂತಂದ್ರೆ ಅಕ್ಕಿ ಮೇಲೆ ಡಿಪೆಂಡ್, ಒಮ್ಮೊಮ್ಮೆ ಒಡೆದು ಬಿಡ್ತೈತಿ. ನಾನು ಮತ್ತು ಏನು ಮಾಡಿದೆ ಅಂದ್ರೆ ಬರೀ ಪಾಲಕ್ಕಿಂದ ಅಟ್ಟ ಮಾಡಲಿಲ್ಲ, ಎಲ್ಲ ಕಾಯಿಪಲ್ಯನೂ ಏನು ಮಾಡ್ಕೊಂಡಿದ್ನಿ ಅಂತಂದ್ರೆ ಹೆಚ್ಕೊಂಡಿದ್ದೆ. ಇನ್ನು ಒಗ್ಗರಣೆ ಅಂತೂ ನಾರ್ಮಲ್ ಒಗ್ಗರಣೆ ರೀ. ಪಲಾವ್ ಎಲೆ ರೀ, ದಾಲ್ಚಿನ್ನಿ, ಮತ್ತೇನು ರೀ ಕರಿಮೆಣಸ, ಏಲಕ್ಕಿ, ಲವಂಗ, ಮತ್ತೇನಾರು ನಿಮ್ಮ ಮಸಾಲೆ ಸಾಮಾನು ಇದ್ರೆ ಹಾಕಿ ಒಗ್ಗರ್ಣೆ ಕೊಟ್ಕೊಳ್ಳೋದು ರೀ. ಆಮೇಲೆ ಫ್ರೈ ಆದಮೇಲೆ ಏನಪ್ಪ ಅಂತಂದ್ರೆ ಇವೆಲ್ಲ ಹೆಚ್ಕೊಂಡಿರ್ತಿರಲ್ಲ ಅಲ್ಲ ಬೆಳ್ಳುಳ್ಳಿ ಜಜ್ಕೊಂಡಿದ್ದು ಹಾಕೋರಿ. ಆಮೇಲೆ ಹೆಚ್ಚಿದ ಕಾಯಿಪಲ್ಲೆ ಹಾಕಿರಿ. ಅವೆಲ್ಲ ಫ್ರೈ ಆದಮೇಲೆ ನಾನು ಪಾಲಕದ ಮಿಕ್ಸ್ಚರ್ ಹಾಕಿರ್ತೀನಿ. ನೀವು ಬೇಕಂತಂದ್ರೆ ಈ ಕಾಯಿಪಲ್ಲೆ ಇಲ್ಲ ವೆಜಿಟೇಬಲ್ಸ್ ಅದಾವಲ್ಲ ಸ್ಕಿಪ್ ಮಾಡ್ಬೋದು. ಹೋಟೆಲ್ನಾಗೆಲ್ಲ ಸ್ಕಿಪ್ ಮಾಡಿರ್ತಾರೆ, ಹಾಕಿರಂಗಿಲ್ಲ. ನಾನು ಹಾಕಿರ್ತೇನೆ ರೀ. ಯಾಕಂದ್ರೆ ನನ್ನ ದೊಡ್ಡ ಮಗ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಬೇಕು ಅವಂಗೆ ಪಾಲಕ್ ರೈಸ್ ಒಳಗೆ. ಇಲ್ಲ ಅಂತಂದ್ರೆ ಮತ್ತು ಉದುರು ಮಾಡ್ಬೇಕು ರೀ ಅವ್ನಿಗೆ, ದೊಡ್ಡ ಮಗಗೆ. ಒಟ್ಟು ನಿಂತು ಬಿಡ್ತಾನೆ ಯಾಕೆ ಹಿಂಗೆ ಮಾಡಿದ್ದೀನಿ ಅಂಥೇಳಿ. ಅದ್ರ ಸಲುವಾಗಿ ಏನು ಮಾಡಿಬಿಡ್ತೇನೆ ಅಂದ್ರೆ ಸ್ವಲ್ಪ ಏನು ವೆಜಿಟೇಬಲ್ಸು ಹಾಕಿನೇ ಮಾಡ್ಕೊಂಡಿರ್ತೀನಿ. ಅಂದ್ರೆ ಪೂರ್ತಿ ಪಲಾವದ ರೆಸಿಪಿ, ಅದಕ್ಕೆ ಪಾಲಕದ ಮಿಕ್ಸ್ಚರ್ ಒಂದು ಆ್ಯಡ್ ನೋಡ್ರಿಪ್ಪ. ಕಲರ್ ಚೇಂಜ್ ಆಗ್ತದೆ ಅಷ್ಟೇ, ಮತ್ತೇನಿಲ್ಲ. ಅವ ಗ್ರೀನ್ ಕಲರ್ ಪಲಾವ್ ಅಂತ ಕರಿತಾನೆ ಇದಕ್ಕೆ, ಮತ್ತೇನು ಪಾಲಕ್ ರೈಸ್ ಅನ್ನೋದು ಕಡಿಮೆ ಅವ. ಅಕ್ಕಿ ತೊಳೆದ ನೀರು ಬಸೋದು ಇಟ್ಕೊಂಡಿರ್ತಿರಲ್ಲ ಅವನ್ನ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡು ಅದನ್ನೂ ಸ್ವಲ್ಪ ಫ್ರೈ ಮಾಡಿರಿ. ಅಂದ್ರೆ ಅದು ಒಂದು ಸ್ವಲ್ಪ ಫ್ರೈ ಆತಂತಂದ್ರೆ ಎಣ್ಣೆ ಕಾಯಿಪಲ್ಲೆ ಜೋಡಿ ಚಲೋ ಅನಿಸ್ತೈತಿ. ಆಮೇಲೆ ಏನು ಮಾಡಿರಿ, ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಆ್ಯಡ್ ಮಾಡ್ಕೊರಿ. ನಿಮಗೆ ಎಷ್ಟು ಬೇಕು ಎಷ್ಟು ಅಂದ್ರೆ ಡಿಪೆಂಡ್ಸ್ ರೀ ಅದು. ಯಾಕಂದ್ರೆ ಒಬ್ಬೊಬ್ರು ಭಾಳ ಮೆತ್ತಗೆ ಮಾಡ್ತಾರೆ, ಮಿಜ್ಜಿ ಅನ್ನ ಮಾಡ್ತಾರೆ ಪಾಲಕ್ ರೈಸಿಗೆ. ಹೋಟೆಲ್ನಾಗೆಲ್ಲ ನೋಡ್ರಿ ಹೆಂಗಿರ್ತೈತಿ. ನಾವು ಮನೆಯೊಳಗೆ ಉದುರು ಮಾಡ್ತೇವೆ ನಾವು, ಈ ರೀತಿ ಇರ್ಬೇಕು ನಮ್ಗೆ. ಸೊ ಆಮೇಲೆ ಉಪ್ಪು ಖಾರ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಂಡು ಏನು ಮಾಡಿಬಿಡ್ರಿ ಅಂತಂದ್ರೆ ಕುಕ್ಕರ್ ಬಾಯಿ ಮುಚ್ಚಿ ವಿಸಿಲ್ ಹಾಕ್ರಿ. ಆಮೇಲೆ ಒಂದು 2 ಸಿಟಿ ಆದ ಕೂಡಲೇ ತೆಗೀರಿ. ಕೊತ್ತಂಬರಿ ನಾ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿರ್ತೀನಿ. ಈ ರೀತಿ ಬಂದ್ರೆ ತಿಂತಾರೆ ನೋಡ್ರಿ ನಮ್ಮ ಮನೆಯೊಳಗೆ ಪಾಲಕ್ ರೈಸ್. ಇಲ್ಲ ಅಂದ್ರೆ ತಿನ್ನಂಗಿಲ್ಲ. ನಾನು ಇನ್ನೊಂದು ಏನಂದ್ರೆ ಗೋಡಂಬಿ ಒಂದು ಹಾಕಿರ್ತೇನೆ ರೀ ಇದಕ್ಕೆ. ಅವಾಗ ನಾ ವೆಜಿಟೇಬಲ್ಸ್ ಇದನ್ನು ಮಾಡುವಾಗ ಫಸ್ಟ್ ಕ್ಲಾಸ್ ಊಟ ಮಾಡಿದ್ವಿ. ನನ್ನ ಮಗನ ಸ್ಕೂಲಿತ್ತು, ಮುಗಿಸ್ಕೊಂಡು ಬಂದು ಹೋಮ್ವರ್ಕ್ ಮಾಡ್ತೇನೆ ಅಂತೇಳಿ ನೋಡಿರಿ ಟ್ಯಾಬ್ ನೋಡ್ಕೊತ ಕುಂತಿದ್ದ. ಅವಂಗೊಂದು ಸರ್ಪ್ರೈಸ್ ಆಗಿ ಏನು ಹೇಳಿದ್ರು ಅಂದ್ರೆ ಜಾತ್ರೆಗೆ ಹೋಗ್ತೇವೆ ಇವತ್ತು ಅಂದೆ. ಫುಲ್ ಖುಷಿ ಆದ. ಆಲ್ರೆಡಿ ಹೋಗಿ ಬಂದಾನ್ರಿ ಅವ್ನು ಜಾತ್ರೆಗೆ. ಆದರೂ ಕೂಡ ಖುಷಿ ಆಯ್ತು ಅವ್ನಿಗೆ. ಯಾಕಂದ್ರೆ ನಮ್ಮ ಜೊತೆ ಅವ್ನು ಬರಬೇಕಲ್ಲ, ಆಟ ಆಡಿರಲಿಲ್ಲಂತವ. ಬರೀ ಏನೇನು ಬೇಕು ತೊಗೊಂಡು ಬಂದಿದ್ರು ಅಷ್ಟೇ. ಅವ್ರು ಅಣ್ಣ ತಮ್ಮ ಕೂಡಿ ಅವ್ರ ಅಜ್ಜಾಜಿ ಜೋಡಿ ಹೋಗಿ. ಇನ್ನು ನೋಡ್ರಿ ಇಬ್ಬರು ಅಣ್ಣ ತಮ್ಮ ಫುಲ್ ಹ್ಯಾಪಿಯಾಗಿ ಆಟ ಆಡಕತ್ತಾರ ಒಬ್ರಿಗೊಬ್ರು. ಇದು ಒಂದು ಖುಷಿ ನೋಡ್ರಿ ಮಕ್ಕಳು. ಯಾಕಂದ್ರೆ 3 ಮಂದಿ ಮಕ್ಕಳು ಇದ್ರಂದ್ರೆ ಭಾಳ ಚಂದ ಒಬ್ರಿಗೊಬ್ರು ಆಡ್ತಾರೆ, ಜಗಳನೂ ಮಾಡ್ತಾರೆ ರೀ ಇಲ್ಲಂತಲ್ಲ. ನಮ್ಮಿಬ್ಬರು ಮಕ್ಕಳದ್ದು ಜಗಳ ಮಾಡೋ ಏಜ್ ಗ್ಯಾಪ್ ಇಲ್ಲ ಬಿಡ್ರಿ. ಯಾಕಂದ್ರೆ ಅವಂದು ಏಜ ಬೇರೆ, ಅವಂದು ಏಜ ಬೇರೆ. ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಐತಿ. ಸೊ ರೆಡಿ ಆದ್ವಿ. ರೆಡಿಯಾಗಿ ಎಲ್ಲರೂ ಜಾತ್ರೆಗೆ ಹೊಂಟ್ವಿ. ಆ್ಯಕ್ಚುಲಿ ನಮ್ಮ ಮನೆಯವ್ರು ನಾಳೆ ಹೋಗೋಣ ಅಂದಿದ್ರು. ಬಟ್ ನಾವು ಮತ್ತು ಇವತ್ತು ಹೋಗೋಣ ಅಂತ ಹೇಳಿದೆ. ಯಾಕಂದ್ರೆ ನಾಳೆ ಸಂಡೇ ಐತಿ ಬ್ಯಾಡ್ರಿ ಅಂತೇಳಿ, ರಶ್ ಆಕೈತೆ ಅಂತೇಳಿ. ಹನುಮಂತೇವ್ರ ಗುಡಿ ನೋಡ್ರಿ, ನಮ್ಮ ಊರಾನ ಹನುಮಂತೇವ್ರ ಗುಡಿ ಭಾಳ ದೊಡ್ಡ ಮಟ್ಟದೊಳಗೆ ಹೊಳ್ಳಿದನ್ನು ರೆಡಿ ಮಾಡಾಕತ್ತಾರ. ನಾವು ಬಂದೇ ಇಲ್ಲ ಒಟ್ಟು ಇತ್ತೀಚೆಗೆ ಬರಬೇಕಾಗೈತಿ.
ಮೊದಲೆಲ್ಲ ಪ್ರತಿ ರವಿವಾರ ಶನಿವಾರಕ್ಕೊಮ್ಮೆ ಬಂದೇ ಬರ್ತಿದ್ವಿ ತಪ್ಪಿಸ್ಲಾರ್ದ. ಇತ್ತೀಚೆಗೆ ಇವರು ಬ್ಯುಸಿ ಆಗಕತ್ತಾರ. ಅದ್ರಾಗ ನನ್ನ ಸಣ್ಣ ಮಗ ಹುಟ್ಟಿದಾಗಿಂದಂತೂ ನನಗೂ ಟೈಮ್ ಸಿಗಂಗಿಲ್ಲ ರೀ. ಸೊ ನೋಡಿರಿ ಜಾತ್ರೆಗೆ ಬಂದ್ವಿ. ಎಷ್ಟಂದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ನನ್ನ ಮಕ್ಕಳಿಗೆ ಅವರೆಲ್ಲ ನೋಡ್ಯಾರ, ಎಲ್ಲ ತೋರ್ಸಾಕತ್ತಾರ. ಅಲ್ಲಿದಾವ ಇಲ್ಲವದಾವ ಅಂತೇಳಿ. ನಿಜ ಹೇಳ್ಬೇಕಂದ್ರೆ ಜಾತ್ರೆ ಒಳಗೆ ಸಾಮಾನು ಭಾಳ ಚೀಪ್ ಇರ್ತಾವೆ ರೀ. ನನಗರ ಹಿಂಗಾಗಿ ಸುಮ್ಮನೆ ಸರ ಆತು, ಬಳೆ ಆತು, ಅದು ಇದು ತೊಗೊಂಡು ಇಟ್ಕೊಂಡು ಬಿಡೋದು ಚಲೋ ಅನಿಸ್ತೈತೆ ರೀ. ಡಬ್ಬಿ ಅದು ತೊಗೊಂಡೇನಿ ರೀ ನಾ ಇನ್ನೊಂದು ವ್ಲಾಗ್ ಒಳಗೆ ತೋರಿಸ್ತೇನಂತ. ಭರಣಿ, ಕಪ್ಪು ಭಾಳ ಅಂದ್ರೆ ಭಾಳ ಚೀಪ್ ಇರ್ತಾವೆ ರೀ. ನೀವು ಮತ್ತು ಈ ಉಳೋ ಟೈಮ್ನಾಗ ನೀವು ಹೋಗ್ರಿ, ಹಿಂಗೆ ಸಿಗಂಗೇ ಇಲ್ಲ. ಏನು ಜಾತ್ರೆ ಜನ ಜನ ಜಾತ್ರೆ ಖರೆ ಅಂದ್ರೆ ಭಾಳ ಗದ್ಲಿತ್ತು ರೀ. ನಾವು ಹೋದಾಗ ಆ್ಯಕ್ಚುಲಿ ಜಾತ್ರೆ ಇವತ್ತಿಗೆ ಮುಗಿಬೇಕು. ನೋಡಿರಿ ಹೆಂಗೆ ಎಷ್ಟು ಚಲೋ ಅದಾವೆ ಕಿವ್ಯಾನು ಎಲ್ಲ. ಬಳೆ ಅಂತೂ ನಾನೊಂದು 5-6 ಜೋಡಿ ಬಳೆ ತೊಗೊಂಡೆ. ಡಜನ್ ತೊಗೊಂಡೀನಿ, ಜೋಡಲ್ಲ ಡಜನ್ ತೊಗೊಂಡಿದ್ದೀನಿ. ನನ್ನ ಮಗಾಗ ಪಿಯಾ ಬೇಕಂತೇಳಿ ನಯ ಮಾಡತ್ತಿದ್ದ. ನೋಡ್ರಿ ಇಲ್ಲಿ ಹೆಂಗೆ ಮಾಡ್ತಾನೆ. ಬೇಡ ಅನ್ಬೇಕು ನಾನು, ನಂಗೆ ಬೇಕು ಅಂತಂತಾನವ. ಸೊ ಅವ ಆಲ್ರೆಡಿ ಒಂದು ತಂದಿಟ್ಟಾನ ರೀ ಮನೆಯೊಳಗೆ. ಒಂದ್ಯಾಕೆ 2 ಅದಾವೆ. ನನ್ಗೆ ಮತ್ತು ಅಲ್ಲಿಂದ ಮುಂದೆ ಬಂದಂಗೆ ಈ ಕಾರ್ ರೀ. ಆ್ಯಕ್ಚುಲಿ ಮನೆ ಟ್ಯಾಕ್ಟ್ರ್ ಒಳಗೆ ಅಡ್ಡಾಡಿದ್ದ ಅಂತ ಅವ್ರ ಅಜ್ಜಿ ಜೋಡಿ ಬಂದಾಗ. ಇವತ್ತು ಕಾರ್ ಒಳಗೆ ಎಷ್ಟು ಖುಷಿ ಅದ ನೋಡ್ರಿ ಅವ. ಓ ಅಮ್ಮ ಅಂಥೇಳಿ ಫುಲ್ ರೀ. ಅವೇನು ನಾನು ಆ್ಯಸ್ ಇಫ್ ಕಾರ್ ಡ್ರೈವ್ ಮಾಡತ್ತೀನಿ ಅನ್ನೋ ಥರ ಫೀಲಿಂಗ್ ಒಳಗೆ ಇರ್ತಾನೆ. ಎಷ್ಟು ಸಣ್ಣವಿದ್ದಾಗಿಂದ ನೋಡೇನ್ರಿ ನಾವು. ಇಂಥ ಕಾರ್ ಹತ್ತಿದಂದ್ರೆ ಒಟ್ಟು ಇಳಿಯೋದಿಲ್ಲ. ಮತ್ತು ಆಟ ಆಡಿಸ್ಕೊಂಡ್ವಿ ನೋಡ್ರಿ. ಕುಡಿ ಬಂತು. ಮರಡಿ ಬಸವಣ್ಣನ ಜಾತ್ರೆ ರೀ ಇದು. ಆ್ಯಕ್ಚುಲಿ ಭಾಳ ದೊಡ್ಡ ಪ್ರಮಾಣದಾಗ ಆಗ್ತೈತಿ. ಈ ದಿನ ಇರ್ತೈತೆ ರೀ, ಭಾಳ ದೊಡ್ಡ ಪ್ರಮಾಣದಾಗ ಇರ್ತೈತೆ ರೀ. ತೇರ ಒಂದು 5 ದಿನದ ಹಿಂದೆ ಮುಗ್ದೈತೆ ರೀ. ಆ್ಯಕ್ಚುಲಿ ಇದು ಲಾಸ್ಟ್ ಡೇ ಇರುತ್ತೆ. ಇನ್ನು ಇಲ್ಲೆಲ್ಲ ಆಟದ್ದು ಅದಾವೆ ರೀ. 2 ಕಡೆ ವ್ಯವಸ್ಥೆ ಮಾಡ್ಯಾರಂತ. ಇದು ದೊಡ್ಡ ಪ್ರಮಾಣದಾಗ ಐತಿ ಒಳಗಡೆ. ನಮ್ಮ ಮಕ್ಕಳಿಗೆ ಇದೇ ಖುಷಿ ನೋಡ್ರಲ್ಲ ಹೆಂಗೆ ಹೊಂಟಾರ ಪಾಪನ ಕರ್ಕೊಂಡು. ನನ್ನ ಮಗ ಅದನ್ನೂ ಆಡ್ತೀನಿ, ಇದನ್ನೂ ಆಡ್ತೀನಿ, ಹಂಗೆ ಹಿಂಗೆ ಅದು ನಿಂತ್ಬಿಟ್ಟಿದ್ದ. ಮತ್ತು ನಮ್ಮ ಮನೆಯವ್ರನ್ನ ನನ್ನ ದೊಡ್ಡ ಮಗನ್ನ ಬೆಡ್ ಡ್ಯಾನ್ಸ್ ಆಡಕ್ಕೆ ಕಳಿಸಿದ್ದೆ ರೀ. ನಾನು ಆಡಲಿಲ್ಲ. ಧ್ರುವನ ಜೊತೆ ನಾನಿದ್ದೆ. ಭುವಿ ಮತ್ತು ನಮ್ಮ ಮನೆಯವ್ರು ಹೋದ್ರೆ ನಾ ಏನು ಮಾಡಿದೆ ಅಂದ್ರೆ ಅವ್ರನ್ನ ಕಳಿಸಿ ಇವ್ನಿಗೆ ಏನು ಮಾಡಿದೆ ಅಂದ್ರೆ ಒಂದು ಕಾರ್ ಒಳಗೆ ಆಟ ಆಡ್ಸಕ್ಕೆ ಕರ್ಕೊಂಡ್ಬಂದೆ ರೀ. ಇಲ್ಲ ಅಂದ್ರೆ ರಶ್ ಒಳಗೆ ನನ್ಗೆ ಎತ್ಕೋ ನಿಂದಿರ್ತಾನೆ. ನಾನು ಬೇರೆ ಏನು ಮಾಡಿಬಿಟ್ಟಿದ್ದೆ ಅಂದ್ರೆ ಡಬ್ಬಿ ತೊಗೊಂಡ್ಬಿಟ್ಟಿದ್ದೆ ರೀ. 20 ರೂಪಾಯಿ ಡಬ್ಬಿ ಅಂತ ಹೇಳಿದ್ರೆ, ಬುಟ್ಟಿ ಅಂತ ಹೇಳಿದ್ರೆ, ಬುಟ್ಟಿ ಡಬ್ಬಿ ತೊಗೊಂಡ್ಬಿಟ್ಟೆ ಅವ್ನು ಹಿಡ್ಕೋಬೇಕು ಹೆಂಗೆ. ಇವ್ರು ಬೈಯಾಕ್ತಿದ್ರು ನಮ್ಮ ಮನೆಯವ್ರು, ಈ ಜಲ್ದಿ ತೊಗೊಂಡು ಕುಂತೀವ್ನ ಅಂತ ಹೇಳಿ. ಸೊ ಹೀಗಾಗಿ ಏನು ಮಾಡಿದೆ ಅಂದ್ರೆ ಐಡಿಯಾ ಮಾಡಿ ಅವ್ನೊಂದು ಗಾಡಿ ಒಳಗೆ ಕುಂದಿರ್ಸಿದ್ದೆ. ಆಮೇಲೆ ಅವ ಆಟ ಆಡ್ದ. ಇಲ್ಲಿ ನೋಡ್ರಿ ನಮ್ಮ ಮನೆಯವರು ಮತ್ತು ನನ್ನ ಮಗ ಆಟ ಆಡಕತ್ತಾರ. ನನ್ನ ದೊಡ್ಡ ಮಗ ಭಾಳ ಎಂಜಾಯ್ ಮಾಡತ್ತಿದ್ದ. ಇದು ಹೊಸಾದು ನನಗೆ ಲಾಸ್ಟ್ ಟೈಮ್ ನೋಡಿರಲಿಲ್ಲ. ಅದು ಏನಂದ್ರೆ ಹೊಗೆ ಬರತ್ತದಲ್ಲ ರೀ, ಆ ಪಾನ್ ಅದು. ಈ ಬೈಕ್ ಆಡ್ತೀನಂದ ನನ್ನ ಮಗ. ಮತ್ತು ಆ್ಯಕ್ಚುಲಿ ಈ ಬೈಕ್ ಆಡಿಸ್ಬೇಕಂಗಾರ ಅಂದ್ಕೊಂಡು ಕರ್ಕೊಂಡು ಹೋದೆ. ಬಟ್ ಅವ ಒಬ್ಬನೇ ಆಡಂಗಿಲ್ಲ ಅಂತಂದ್ರಿ ಇವರು. ಯಾಕಂದ್ರೆ ಸಣ್ಣ ಹೋದನ ಬಿದ್ದಾನ ಅಂಥೇಳಿ. ಮತ್ತು ಇನ್ನೊಬ್ಬ ಅಪ್ಪ ಏನು ಮಾಡ್ದ ಅಂತಂದ್ರೆ ಅವ್ನು ಕರ್ಕೊಂಡು ಕುಂತ. ಥ್ಯಾಂಕ್ಸ್ ಅಪ್ಪ. ಅವ್ನು ಕರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ. ಇಲ್ಲಿಗೆ ನನ್ನ ಮಗ ಉಳ್ಳಾಡಿ ಹೇಳ್ತಿದ್ದ ಕರೆ ಹೇಳ್ಬೇಕಂದ್ರೆ. ಮಸ್ತ್ ಕೂತಾನ್ರಿ ನನ್ನ ಮಗ. ನೋಡ್ರಿ ಅಲ್ಲಿ ನನಗೆ ಲಿಟ್ರಲಿ ಶಾಕ್ ಆತ. ಅವ ಎಲ್ಲರೂ ಹಿಡ್ಕೊಂಡು ಅವ ಎಲ್ಲಿ ಬೀಳ್ತಾನೋ ಅಂತ ನೋಡಕತ್ತಾರ. ಬಟ್ ಅವ ಮಸ್ತ್ ಕುಂತಿದ್ದ. ಇನ್ನು ನಮ್ಮ ಮನೆಯವರು ನನ್ನ ಮಗ ಇಲ್ಲಿ ಆಟ ಆಡಕ್ಕೆ ಬಂದಾರ. ಅದು ಆ್ಯಕ್ಚುಲಿ ಭಾಳ ಡೇಂಜರಸ್ ಐತೆ ಬಿಡ್ರಿ ಅದು. ಇನ್ನು ನಾನು ಅವ್ರು ಆಡೋ ತನಕ ಅಂಥೇಳಿ ಇಲ್ಲಿಗೆ ಕರ್ಕೊಂಡ್ಬಂದೆ. ಜಂಪ್ ಮಾಡ್ತಾನೆ, ಆಟ ಆಡ್ತಾನೆ ಅಂಥೇಳಿ. ಬಟ್ ಭಾಳ ಹೆದರಿದ ಇವ. ಆಡಲೇ ಇಲ್ಲ ರೀ. ಅವ್ನಿಗೆ ಅದು ಖುಷಿನೂ ಅನ್ನಿಸ್ಲಿಲ್ಲ, ಎಂಟರ್ಟೈನ್ಮೆಂಟು ಅನ್ನಿಸ್ಲಿಲ್ಲ. ಪಾಪ ಇವ್ರ ಅಪ್ಪಗಳು ಭಾಳ ಟ್ರೈ ಮಾಡಿದ್ರೆ ಅವ ಅಂಜಿ ಅಮ್ಮ ನಾ ಬರ್ತೇನೆ ಅಂತ ಅಳಕತ್ತ. ಬೇಡ ಬಿಡ ಅಂತೇಳಿ ಮತ್ತು ಕರ್ಕೊಂಡ್ಬಂದೆ. ಇಲ್ಲಿ ನೋಡ್ರಿ ಇದು ಹಿಂಗೆ ರ್ಯಾಂಡಮ್ ಮೂವ್ ಐತಂದ್ರೆ ಯಪ್ಪ ನನಗೆ ಲಿಟ್ರಲಿ ಭಾಳ ಶಾಕ್ ಆಯ್ತು. ಹಿಂಗಿರ್ತೈತೆ ಅಂಥೇಳಿ. ನಾನು ಇದು ಮೋಸ್ಟ್ಲಿ ಲಾಸ್ಟ್ ಟೈಮು ಬಂದಿತ್ತು ರೀ ಇದು. ನೋಡ್ರಿ ಹೆಂಗೆ ಓಡಾಡ್ತೈತಿ ಯಪ್ಪ. ನಾನದು ಹೋಗಿದ್ರೆ ಎಷ್ಟು ಚೀರಾಡ್ತಿದ್ನೋ ಏನೋ. ಪೂರ್ತಿ ರ್ಯಾಂಡಮ್ ಮೂವ್ ಐತ್ರಿ ಖರೇನ. ಗದಗ ಜಾತ್ರೆ ಒಳಗೂ ಆಡಿದ್ದು ಅನ್ಸತ್ತೆ ರೀ ನನ್ನ ಮಗ. ಗೊತ್ತಿಲ್ಲ, ನಂಗೆ ನೆನಪಿಲ್ಲ. ಇಲ್ಲಿ ಮಾತ್ರ ಇದು ಫಸ್ಟ್ ಟೈಮ್ ಇರ್ಬೇಕು ಅನ್ಸುತ್ತೆ. ಲಾಸ್ಟ್ ಟೈಮ್ ಆಡ್ಸಿರ್ಲಿಲ್ಲ ನಾವು. ಏನು ಬಂದೈತೆ ರೀ ಜಾತ್ರೆ ಒಳಗೆ. ಮಕ್ಕಳಿಗೆ ದೇವ್ರು ನೋಡೋಕ್ಕಿಂತನೂ ನಿಜ ಹೇಳ್ತೀನಿ, ಅದು ಯಾವ ದೇವ್ರ ಜಾತ್ರೆ ಅಂತ ಗೊತ್ತಿರಲ್ಲ. ಬಟ್ ಜಾತ್ರೆ ಐತೆ ಅನ್ನೋದಟ್ಟು ಗೊತ್ತಿರ್ತೈತೆ ನೋಡ್ರಿ. ಬರೀ ಆಡೋದು. ಅವ್ನಿಗೆ ಬರೀ 3 ದಿನ ಆಗಿತ್ತು. ಅವ್ರ ಅಜ್ಜಿ ಜೋಡಿ ಹೋದಾಗ ಅವ ಅದನ್ನ ಆಡಿಲ್ಲ ಅನ್ನೋದು ತಲೆಯಾಗಿತ್ತು ಅವ್ನಿಗೆ. ಬರೀ ನಾ ಸಾಮಾನು ತಂದೆ, ನೀನು ಆಡೇ ಇಲ್ಲ ಅಂತಿದ್ದ. ಮತ್ತೊಂದು ಕಾರೊಳಗೆ ಕುಂದಿರ್ಸಿದ್ರು ನಮ್ಮ ಮನೆಯವ್ರು.
ಸೊ ಇದೇ ಚಾನ್ಸ್ ಅಂತೇಳಿ ಪಟ ನಾವು ಇಬ್ಬರು ಬ್ರೇಕ್ ಡ್ಯಾನ್ಸ್ ಆಡಕ್ಕೆ ಹೋಗಿದ್ವಿ. ಭಾಳ ವರ್ಷ ಆಗಿತ್ತು ನಾವು ಹೋಗಿರಲಿಲ್ಲ. ಸೊ ಸ್ಪೆಷಲಿ ಧ್ರುವ ಹುಟ್ಟಿದಾಗಿನಂತರೂ ಒಟ್ಟು ಹೋಗಿರಲಿಲ್ಲ. ನನ್ನ ದೊಡ್ಡ ಮಗ ಡ್ರ್ಯಾಗನ್ ಆಡಕ್ಕೆ ಹೋಗಿದ್ರಿ. ಅದು ಬೋಟ್ ಇರ್ತೈತಲ್ಲ ಅದನ್ನು. ಸೊ ಯಪ್ಪ ನೋಡ್ರಿ ಆಡಕತ್ತಾನಲ್ಲಿ ಅದಾನ. ನನಗರ ಭಾಳ ಇದು ಅನ್ಸಾತೈತೆ. ನನ್ನ ಮಗನ ಸಣ್ಣ ಮಗನ ಹಂಗೆ ಬಿಟ್ಟು ಬಂದಿರಲಿಲ್ಲ ರೀ. ನಮ್ಮ ಶೋರೂಮ್ ಸಚಿನ್ ಅಂತ ಅದು ಬಂದಿದ್ದ. ಅದೇ ಸಲ ಅವ್ನ ಜೊತೆ ಬಿಟ್ಟು ಬಂದಿದ್ವಿ. ಸೊ ಯಾಕೋ ನ್ಯಾಯ ಮಾಡಲ್ಲ, ಅವ್ನ ಜೊತೆ ಸುಮ್ಮನೆ ಇದ್ದ. ಹೀಗಾಗಿ ನಾವು ಆಟ ಆಡಿದ್ವಿ. ಭಾಳ ಅಂದ್ರೆ ಭಾಳ ಹೆದ್ರಿಕೆ ಬರೋಂಗಿತ್ತು ರೀ ಆಟ. ಆ್ಯಕ್ಚುಲಿ ನನ್ನ ದೊಡ್ಡ ಮಗ ಡ್ರ್ಯಾಗನ್ ಮುಗಿಸ್ಕೊಂಡು ಬಂದು ಅವನು ಬರ್ತೀನಿ ಅಂತೇಳಿ ಅವನು ಬಂದ. ಸೊ ಅವನು ಕುಂತ ಒಂದು ಸಲ ಆಡಿದ್ದಂದ್ರೆ ಮತ್ತೂ ಆಡಿದ. ಏನು ಸ್ಟಾರ್ಟ್ ಆತ ಹೇಳ್ತೀನಿ ರೀ. ನಾನಂತೂ ಭಾಳ ಹೆದರಿದ್ದೆ, ಭಾಳ ಚೀರಿದೆ. ಮುಗಿಸ್ಕೊಂಡು ವಾಪಸ್ ಹೋಗುವಾಗ ಮತ್ತೊಂದು ಶಾಪಿಂಗ್ ಮಾಡ್ಕೊತ ಹೋದ್ವಿ. ಅಂದರೆ ಆ್ಯಕ್ಚುಲಿ ಭಾಳ ಮಾಡ್ಕೊಂಡಿರಲಿಲ್ಲಲ್ಲ, ಅದಕ್ಕೆ ಬ್ಯಾಂಗಲ್ಸ್ ಮಸ್ತ್ ಇದ್ದು ರೀ. ನಾ ಮೀಶೋ ಒಳಗೆ ತೋರ್ಸಿನಲ್ಲ ಸೇಮ್ ಬ್ಯಾಂಗಲ್ಸ ₹100 ಕನ ಇದ್ದು. ನಾನು ಒಂದು 5-6 ಡಜನ್ ತೊಗೊಂಡೆ. ಮತ್ತು ಭಾಳ ಜನ ನನ್ನ ಲಾಗ್ ನೋಡ್ಯಾರಲ್ಲ ಎಲ್ಲರೂ ತೊಗೊಂಡಾರ ನೋಡ್ರಿ. ನೀವು ಯಾರ್ಯಾರು ತೊಗೊಂಡ್ರಿ ಕಮೆಂಟ್ ಮಾಡಿರಿ. ಇನ್ನು ಅಲ್ಲಿಂದ ಬರುವಾಗ ಇನ್ನೂ ಒಂದಿಷ್ಟು ಸಾಮಾನು ತೊಗೊಳೋದಿತ್ತು ರೀ. ಅವಷ್ಟು ಉಳಿದುವ ಇರಲಿ ಮತ್ತು ನಾಳೆದು ಬರೋಣ ಅಂತಂದ್ರೆ ನಮ್ಮ ಮನೆಯವ್ರ ಆಯ್ತು ತೊಗೋರಿ ಅಂಥೇಳಿ ಸುಮ್ಮನೆ ನ್ಯಾಯ ಮಾಡ್ಕೋತಾನೆ ಬಂದ್ವಿ. ಬಟ್ ಭರಣಿ ಒಂದು ತೊಗೊಂಡೆ ನಾನು. ಮತ್ತು ಭಾಳ ಜನ ಕಲೀಗ್ಸ್ ಭೇಟಿ ಆದ್ರೆ ಒಂಥರ ಎಲ್ಲರೂ ಭೇಟಿ ಹಾಕೋತನ ಬಂದ್ವಿ. ಆಮೇಲೆ ನನ್ನ ಮಕ್ಕಳು ಆಲೂ ಟ್ವಿಸ್ಟ್ ತೊಗೊಂತ ತಿನ್ಕೋತ ನಿಂತಾರೆ ನೋಡ್ರಿ. ಸೊ ಹಿಂಗಿತ್ತು ನೋಡ್ರಿ ಜಾತ್ರೆ ಲಾಗ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.